ಈ ಸ್ಟೋರಿ ಶುರು ಆಗೋದು ಒಂದು ಹಳ್ಳಿಯಲ್ಲಿ. ಅಲ್ಲಿ ಊರಿನಲ್ಲಿ ಇದ್ದಿದ್ದು ಎಲ್ಲ ಬಡ ಕುಟುಂಬದ ಜನರೇ. ಹಾಗಾಗಿ ಆ ಊರಿನ ಗಂಡಸರೆಲ್ಲ ಊರಿನ ಹೊರಗೆ ಪೇಟೆಗೆ ಹೋಗ್ತಾ ಇದ್ದರು. ಹೋದರೆ ಬರೋದು ತಿಂಗಳುಗಳೇ ಆಗ್ತಾ ಇತ್ತು. ಆಗ ಊರಲ್ಲಿ ಹೆಂಗಸರು ಮಕ್ಕಳು ಬಿಟ್ರೆ ಮತ್ಯಾರು ಇರ್ತಾ ಇರಲಿಲ್ಲ. ಆ ಊರಲ್ಲಿ ಒಂದು ಶ್ರೀಮಂತ ಮನೆತನ ಒಂದು ಇತ್ತು. ಆ ಮನೆ ಅಲ್ಲಿ ಇದ್ದಿದ್ದು ಗೌಡ ಮತ್ತು ಮಗ ಮಾತ್ರ. ಉಳಿದೋರ್ ಪೇಟೆ ಅಲ್ಲಿ ಇದ್ರು. ಊರಿನ ಗೌಡರಿಗೆ 5 ಜನ ಹೆಣ್ಣಮಕ್ಕಳು. ಎಲ್ಲರನ್ನೂ ಮದುವೆ ಮಾಡಿ ಆಗಿತ್ತು. ಉಳಿದೋನ್ ಒಬ್ಬನೇ ರಾಜ. ಕೊನೆ ಮಗ ವಯಸ್ಸು 18 ಅಷ್ಟೇ. ಗೌಡರಿಗೆ ಆರೋಗ್ಯ ಹೆಚ್ಚು ಕಮ್ಮಿ ಆಗಿ ಹಾಸಿಗೆ ಹಿಡಿದಿದ್ದ. ಆಗ ಅವನ ನೋಡಿಕೊಳ್ಳುತ್ತಿದ್ದ ರಾಜ ಮನೆ ಜವಾಬ್ದಾರಿ ಕೈಗೆ ತಗೊಂಡು ಬಿಟ್ಟ. ಅವರದ್ದು ದೊಡ್ಡ ತೋಟ, ಹೊಲ, ತೆಂಗು, ಮಾವು, ಬಾಳೆ ಅಂತ ತುಂಬಾ ಆಸ್ತಿ ಇತ್ತು. ಆದ್ರ ಕೆಲ್ಸ ಮಾಡೋಕೆ ಬರ್ತಾ ಇದ್ದಿದೆ ಊರಿನ ಹೆಂಗಸರು. ಗೌಡ ಊರಿನ ಹೆಂಗಸರಿಗೆ ಕೆಲ್ಸ ಕೊಟ್ಟು ಸ್ವಲ್ಪ ಸಹಾಯ ಮಾಡುತ್ತಾ ಇದ್ದಿದ್ದ. ಅವನ ಕಂಡರೆ ಊರಿನ ಹೆಂಗಸರಿಗೆ ಮಾತ್ರ ತುಂಬಾ ಗೌರವ ಇತ್ತು. ಆದ್ರೆ ರಾಜ ಮಾತ್ರ ಮನೆ ಕೆಲ್ಸಕ್ಕೆ ಬರೋ ಹೆಂಗಸರ ದೇಹದ ಮೇಲೆ ಕಣ್ಣಿಟ್ಟಿದ್ದ. ಅವ್ರು ಬಗ್ಗಿ ಕೆಲ್ಸ ಮಾಡೋವಾಗ ಅವರದು ನೋಡ್ತಾ ಇದ್ದ. ಅವರು ಪಕ್ಕ ಮೈ ತಾಕುತ್ತ ಓಡಾಟ ಮಾಡುತ್ತಿದ್ದ. ಆದರೂ ಹೆಂಗಸರ ಅರಿವಿಗೆ ಬಾರದೆ ಸುಮ್ಮನೆ ಇರುತ್ತಿದ್ದರು. ಆದರೆ ಹೀಗೆ ಒಂದು ದಿನ ಸಂಜೆ ರಾಜ ತೋಟ ನೋಡಲು ಹೋಗಿದ್ದ. ಅವರದ್ದು ದೊಡ್ಡ ತೋಟ, ಹೊಲಗದ್ದೆ ಆಗಿದ್ರಿಂದ ಅವನು ತುಂಬಾ ಮುಂದೆ ತೋಟದಲ್ಲಿ ಹರಿಯುವ ಹಳ್ಳದ ಬಳಿ ಬಂದ. ಆಗ ಅಲ್ಲಿ ಹರಿಯುತ್ತಿದ್ದ ನೀರಿನಲ್ಲಿ ಕೆಲಸ ಮುಗಿಸಿ ಮೈ ಕೈ ತೊಳೆಯುತ್ತಿದ್ದ ಒಂದಿಷ್ಟು ಹೆಂಗಸರ ನೋಡುತ್ತಾ ನಿಂತಿದ್ದ. ಆ ಹೆಂಗಸರು ಸೆರಗು ಜಾರಿಸಿ ಸೊಂಟಕ್ಕೆ ಕಟ್ಟಿಕೊಂಡು ಲಂಗ ಮೊಣಕಾಲಿಗೆ ಮೇಲೆ ಎತ್ತಿ ಕಟ್ಟಿ ತೊಳೆದುಕೊಳ್ಳುತ್ತಿದ್ದರು. ರಾಜ ಅವರ ನೋಡುತ್ತಾ ಅಲ್ಲೇ ಮರೆ ಅಲ್ಲಿ ನಿಂತು ತನ್ನ ಪ್ಯಾಂಟ್ ಮೇಲೆ ಒತ್ತಿಕೊಳ್ಳುತ್ತಾ ನಿಂತ. ಸ್ವಲ್ಪ ಹೊತ್ತು ಮೈ ಕೈ ತೊಳೆದುಕೊಂಡು ಒಬ್ಬರಾದ ಮೇಲೆ ಒಬ್ಬರು ಹೊರಟರು. ಆದ್ರೆ ಕೊನೆಯದಾಗಿ ಉಳಿದಿದ್ದೆ ಗೌರಿ. ಗೌರಿಯ ವಯಸ್ಸು ಸುಮಾರು 40ರ ಆಸುಪಾಸು. ನೋಡಲು ಕಪ್ಪು ಆದ್ರೂ ದೇಹ ಮೈ ಕೈ ತುಂಬಿಕೊಂಡು ಒಳ್ಳೆ ಗಟ್ಟಿ ಆಗಿ ಇದ್ಲು. ತೋಟದ ಕೆಲಸ ಮಾಡಿ ಮಾಡಿ ಒಳ್ಳೆ ದೇಹ ಯುವತಿಯರ ಹಾಗೆ ಇಟ್ಟಿದಳು. ತುಂಬಾ ಬೆಳೆಸಿದ್ದಳು. ಬಾಯಿ ಅಲ್ಲಿ ಎಲೆ ಅಡಿಕೆ ಹಾಕಿಕೊಂಡು ಇರುತ್ತಿದ್ದ. ಅವಳು ಒಬ್ಬಳೇ ಇರೋದು ಹೆಚ್ಚಾಗಿತ್ತು. ಗಂಡ ಪೇಟೆಗೆ ಹೋಗ್ತಾ ಇದ್ದ. ಇರೋ ಒಬ್ಬ ಮಗಳು ಮದುವೆ ಆಗಿ ಹೋಗಿ ಆಗಿತ್ತು. ಇನ್ನು ಒಬ್ಬಳೇ ಇದ್ದ ಅವಳು ಗೌಡರ ಹತ್ತಿರ ಕೆಲಸ ಮಾಡಲು ಬರ್ತಾ ಇದ್ಲು. ಆ ದಿನ ಎಲ್ಲರೂ ಹೋದರೂ ಗೌರಿ ಸ್ವಲ್ಪ ಹೊತ್ತು ಹಾಗೆ ಕೈ ಮೈ ತೊಳೆದುಕೊಳ್ಳುತ್ತಿದ್ದಳು. ಆಗ ಮರೆ ಅಲ್ಲಿ ಇದ್ದ ರಾಜ ಹೊರಗೆ ಬಂದು ಅವಳ ಮುಂದೆ ನಿಲ್ಲಲು ಬೇಗೊಂಡ. ಗೌರಿ ಬುದ್ಧಿ ನೀವೇನು ಇಲ್ಲಿ ಅದು ಇಷ್ಟೊತ್ತಿಗೆ ಅಂದಳು. ಆಗ ರಾಜ ನನ್ ತೋಟ ನನ್ ಇಷ್ಟ ನೀನ್ ಏನ್ ಮಾಡ್ತಿದೀಯ ಇಷ್ಟೊತ್ತು ಇಲ್ಲಿ ಅಂದ. ಅವಳು ಅದು ಅನ್ನುತ್ತ ಸೆರಗು ಸರಿ ಮಾಡಿ ಕೈ ಕಾಲು ತೊಳಿತಾ ಇದ್ದೇ ಅಂದಳು. ರಾಜ ಆವಾಗ ಐಡಿಯಾ ಮಾಡಿ ಸರಿ ತೋಟದ ಮನೆ ಅಲ್ಲಿ ಸ್ವಲ್ಪ ವಸ್ತು ಇದೆ ಬಾ ತೆಗೆದುಕೊಂಡು ಬರಣ ಅನ್ನಲು ಗೌರಿ ಸರಿ ಬುದ್ಧಿ ಅನ್ನುತ್ತ ಅಮ್ನ ಹಿಂಬಾಲಿಸಿದಳು. ತೋಟದ ಮನೆ ಹತ್ತಿರ ಬರಲು ಸುತ್ತಮುತ್ತ ಯಾರೂ ಇಲ್ಲದ ಗಮನಿಸಿ ರಾಜ ಗೌರಿ ಕೈ ಹಿಡಿದು ಅವನ ಬಳಿ ಎಳೆಯಲು ಕೈ ಬಿಡಿಸಿಕೊಂಡು ಗೌರಿ ಬುದ್ಧಿ ಏನ್ ಮಾಡ್ತಿದ್ದೀರ್ ನೀವು ಬುಡಿ ನನ್ ಕೈ ಅಂದಳು. ಆವಾಗ ರಾಜ ಕಂಡಿದ್ದೀನಿ ನಿನ್ನ ಬಾರೆ ಚೀನಾಲಿ ಎಂದು ಅವಳ ಹಿಡಿದು ಎಳೆಯುತ್ತಾ ತೋಟದ ಮನೆ ಒಳಗೆ ಕರೆದೊಯ್ದ. ಆಂಟಿ ಅವನು ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು. ಅವನ ಬಲಗಟ್ಟಿ ಇದ್ದರಿಂದ ಅವಳಿಗೆ ಆಗ್ತಾ ಇರಲಿಲ್ಲ. ಆ ಸಮಯ ಎಲ್ಲ ಹೆಂಗಸರು ಅವ್ರ ಮನೆಗೆ ಹೋದ ಕಾರಣ ಅಲ್ಲಿ ಕೂಗಿದರು. ಯಾರೂ ಬರ್ತಾ ಇರಲಿಲ್ಲ. ಅದನ್ನು ಗಮನಿಸಿಯೇ ರಾಜ ಆಂಟಿಯ ಬಲಾತ್ಕಾರಕ್ಕೆ ಇಳಿದಿದ್ದ. ರಾಜ ಅವಳ ತೋಟದ ಮನೆ ಒಳಗೆ ತಳ್ಳಿ ಬಾಗಿಲು ಹಾಕಿ ಲೈಟ್ ಆನ್ ಮಾಡಲು ಒಳಗೆ ಬಿದ್ದಿದ್ದ. ಆಂಟಿ ಎದ್ದು ಸೆರಗು ಎತ್ತಿಕೊಂಡು ಹೊರಗೆ ಹೋಗಲು ನೋಡಿದಳು. ಆಗ ರಾಜ ಅವಳ ರವಿಕೆ ಕೈ ಹಾಕಿ ಎಳೆದ. ಅದು ಅವಳ ಹಿಂದಿನ ಭಾಗದ ಪೂರಾ ರವಿಕೆ ಹರಿದು ಹೋಯಿತು. ಅವಳು ಅಯ್ಯೋ ಅಮ್ಮಮ್ಮ ಬುದ್ಧಿ ತಪ್ಪು ಇದು ನೀವು ವಯಸ್ಸಲ್ಲಿ ಸಣ್ಣೋರು ನನ್ ಮಗನ ಸಮಾನ ಬಡ್ಬಿಡಿ ಬುದ್ಧಿ ನಿಮ್ ದಮ್ಮೈ ಅಂತೀನಿ ನನ್ನ ಏನು ಮಾಡಬೇಡಿ ಅಂತ ಪರಿಯಾಗಿ ಬೇಡುತ್ತಿದ್ದಳು.
ಆದರೂ ಸಹ ರಾಜನ ಮನಸ್ಸು ಕರಗದೆ ಕಾಮದ ದೃಷ್ಟಿ ಅಲ್ಲೇ ಅವಳ ನೋಡುತ್ತಾ. ನೋಡೆ ಸುಮ್ಮನೆ ಹೇಳುವುದು ಕೇಳು, ನೀನ್ ಕೂಗಿದರೂ ಯಾರು ಬರಲ್ಲ. ನಾನೇ ಬಲವಂತ ಮಾಡಿ ನೀನ್ ಹಾಳು ಮೊದಲ್ಕಿಂತ ನೀನೇ ಒಪ್ಕೊಂಡ್ ಬಿಡು, ನಿಂಗೂ ಒಳ್ಳೇದೆ. ಇಲ್ಲ ಅಂದ್ರೆ ತೋಟದಲ್ಲಿ ಕಳ್ಳಿ ಅನ್ನೋ ಪಟ್ಟ ಕಟ್ಟಿಸಿ ಊರು ಕಡೆ ತಿರುಗದೆ ಇರೋ ಹಾಗ್ಮಾಡಿ ಬಿದ್ರಿನಿ ಅಂದ. ಆಗ ಭಯದಲ್ಲಿ ಹೆದುರಿದ ಗೌರಿ, ಬುದ್ಧಿ ಏನ್ ತಪ್ಪು ಮಾಡಿನಿ ಅಂತ ನಂಗ್ ಹಿಂಗ್ ಮಾಡ್ತಾ ಇದೀರಾ? ಬಿಡ್ಬಿಡಿ ನನ್ನ, ನಾನು ಆ ತರ ಹೆಂಗ್ಸ್ ಅಲ್ಲ, ಬುದ್ಧಿ ನಿಮ್ ದಮ್ಮಯ್ಯ ಅಂತೀನಿ ಅಂದಳು. ಆಗ ರಾಜ, ನಿಂಗೆ ಮರ್ಯಾದೆಯಿಂದ ಹೇಳಿದ್ರೆ ಸಾಲದು, ಇರು ಅಂತ ಅಲ್ಲೇ ಇದ್ದ ಟಾವೆಲ್ ಅನ್ನು ಅವಳ ಕೈ ಹಿಡಿದು ಹಿಂದೆ ಕಟ್ಟಿ ಹಾಕಿ ಅವಳ ಮುಖ ಹಿಡಿದು ನೆಕ್ಕಿ ತೆಪ್ಪುಗೆ ಹೇಳಿದ್ ಮಾಡು ದಿಮಾಕು ಮಾಡಿಯ ಅನ್ನುತ್ತಾ ಅವಳ ರವಿಕೆ ಹಿಡಿದು ಹರಿದುಬಿಟ್ಟ. ಹಿಂದೆ ಕೈ ಕಟ್ಟಿ ಹಾಕಿದ ಕಾರಣ ಅವನಂತಡೆಯಲು ಆಗದೆ ಅಳುತ್ತಾ, ಬುಡಿ ನನ್ನ ಬುಡಿ ದಮ್ಮಯ್ಯ ಅಂತೀನಿ ಅಂತ ಅನ್ನುತ್ತಿದ್ದಳು. ಆದರೂ ರಾಜ ಬಿಡದೆ ಅವಳ ಅಲ್ಲೇ ಗೋಡೆಗೆ ಒರಗಿಸಿ ಎರಡು ಕೈ ನಾಗ ಹಿಡಿದು ಎಳೆಯುತ್ತಾ ಚೀಪಿ ಚೀಪಿ ಹಲ್ಲಿನಿಂದ ಕಚ್ಚಿ ತೊಟ್ಟನ್ನು ಮೆಲ್ಲಗೆ ಹಿಚುಕುತ್ತಾ ಚೀಪುತ್ತಾ ನಾಲಿಗೆಯನ್ನು ಆಡಿಸಿದ. ಅವನ ಆಟಕ್ಕೆ ಅವಳ ಕೆಂಪಾಗಿ ಎಂಜಿಲು ಆಗಿ ಹೋಗಿತ್ತು. ಅವಳು ಅಳುತ್ತಾ, ಅಯ್ಯೋ ಅಮ್ಮಮ್ಮ, ಬಿಡಿ ನನ್ನ ಅಮ್ಮ, ಬುಡಿ ಬುದ್ಧಿ ತಪ್ಪು ಇದು ಅನ್ನುತ್ತ ಇದ್ದಳು. ಆಗ ರಾಜ ಅವಳ ತಲೆ ಹಿಡಿದು, ಏನೇ ಆದರೂ ಸಹ ಕೊಬ್ಬು ಕರಗಿಸಿ ಬಿಡ್ತೀನಿ ನಿನ್ನ ಅನ್ನುತ್ತ ಅವಳ ಲಂಗದ ಲಾಡಿ ಬಿಚ್ಚಿ ಬಿಟ್ಟ ತಕ್ಷಣ ಅದು ಜಾರಿ ಹೋಗಿ ತುಂಬಿದ ಅವಳದ್ದು ಕಾಣಿಸಿತು. ರಾಜ ತಡಮಾಡದೆ ಅವಳ ಮೇಲೆ ಉಜ್ಜುತ್ತ ಅವಳ ದರ ಬೆರಳು ತೂರಿಸಿ ಕೇಯುತ್ತಿದ್ದ. ಅವಳು, ಅಯ್ಯೋ ಆಸ್ ಅಮ್ಮ, ಬಿಡಿ ಬುಡಿ ಬುದ್ಧಿ ಸಾಣೆ ನೋಯ್ತಿಡೆ ಅಮ್ಮಮ್, ಕಾಪಾಡಿ ಅಯ್ಯೋ ಯಾರಾದ್ರೂ ಬಂದು ಕಾಪಾಡಿ ಅಯ್ಯೋ ಅಮ್ಮಮ್ಮ ದೇವ್ರೇ ಅನ್ನುತ್ತ ಇದ್ದಳು. ರಾಜ ಅದ್ಕೆ ಮುಂಚೆ ಮುಂಡೆ ಮಜ್ಜ ಮಾಡೋಣ ಅಂತ ಅವಳ ಕಾಲು ಅಗಲಿಸಿ ಮಧ್ಯ ಕೂತು ಅವಳ ಒಳಗೆ ಬೆರಳು ಹಾಕಿ ಉಜ್ಜುತ್ತಾ ತಿಕ್ಕಾಡಿದ. ಅವಳು ನಿಲ್ಲಲಾಗದೆ ನರುಳುತ್ತ ಅಳುತ್ತಿದ್ದಳು. ಸ್ವಲ್ಪ ಹೊತ್ತು ಅದೇ ರೀತಿಯಲ್ಲಿ ಬೆರಳು ತೂರಿಸಿ ಕೇಯುತ್ತಿದ್ದ. ಅದರಿಂದ ಅವಳ ಒಳಗೆ ನೊಳೆ ರೀತಿ ರಸ ಇಳಿಯಿತು. ಅದನ್ನ ಅವಳ ಸೀರೆಗೆ ಒರೆಸಿ, ಏನೇ ಅಲ್ಲಿ ಇನ್ನೂ ಬಿಸಿ ಇಟ್ಟಿಯ ಮುದಿ ಆದ್ರೂ ಚೂಲು ಇದೆ ಅಂತ ಅಲ್ಲೇ ಅವನ ಜಾರಿಸಿ ಹೊರಗೆ ತೆಗೆದು ಅವಳಗೆ ಹಾಕಲು ಹೋದ. ಆದ್ರೆ ಅದು ಜಾರಿ ಬರುತ್ತಿತ್ತು. ಹಾಗಾಗಿ ಅವಳ ಹಿಡಿದು ಅಲ್ಲೇ ನೆಲಕ್ಕೆ ತಳ್ಳಿ ಅವಳ ಕಾಲು ಅಗಲಿಸಿ ಮಧ್ಯ ಕೂತು ಅವಳ ಒಳಗೆ ಅವನದು ಹಾಕಿ ಜೋರಾಗಿ ಹಾಕಿ ತಳ್ಳಲು ಅವನ ದಪ್ಪ ಗೌರಿಯದು ಹರಿದು ಗರ್ಭದ ಬಾಗಿಲು ಮುಟ್ಟಿತ್ತು. ಅವಳು, ಅಮ್ಮ ಆಸ್ ಆಮ್ ಅಯ್ಯೋ ಅಮ್ಮಮ್ಮ, ಬಿಡಿ ನನ್ನ ಅಮ್ಮ, ಬುಡಿ ಬುದ್ಧಿ ಅನ್ನುತ್ತ ನರಳಲು. ರಾಜ ಅವಳ ಅದುಮುತ್ತ ಪಟಪಟ ಅಂತ ಬಾರಿಸುತ್ತ ಅವಳನ್ನು ಕೀಯುತ್ತಾ ಇದ್ದ. ಅವನ ಆಟಕ್ಕೆ ಆಂಟಿ ನರಳಿ ಹೋಗ್ತಾ ಇದ್ಲು. ಅದೆಷ್ಟೋ ದಿನ ಇಂದ ಬರಿದಾದ ಒಳಗೆ ಬಿಸಿ ರಕ್ತದ ನುಗ್ಗಿ ಅವಳ ಜೀವ ಬಾಯಿಗೆ ಬಂದ ಹಾಗೆ ಆಗಿತ್ತು. ರಾಜ ನಿಲ್ಲಿಸದೆ ಒಂದೇ ಸಮನೆ ಅವಳ ಮೈ ಮೇಲೆ ಬಿದ್ದು ಮೃಗದಂತೆ ಕೆಯ್ಯುತ್ತಿದ್ದ. ಅವನದು ಹೊಡೆತಕ್ಕೆ ಅವಳದ್ದು ನಲುಗಿ ಹೋಗಿತ್ತು. ರಸ ಇಳಿದು ಪ್ರತಿ ಬಾರಿಯೂ ಪಚ್ 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 ಅಂತ ಕೇಳ್ತಾ ಇತ್ತು. ಆಂಟಿ ಸ್ವಲ್ಪ ಹೊತ್ತು ಜೋರಾಗಿ ಅಳುತ್ತಾ ಬರುತ್ತಾ ಹಾಗೆ ಪ್ರಜ್ಞೆ ತಪ್ಪಿಬಿಟ್ಟಳು. ಅದ್ನ ನೋಡಿ ರಾಜ ಅವನದ್ದು ಹೊರಗೆ ತೆಗೆದು ಅಲ್ಲೇ ಬಾಟಲ್ನಲ್ಲಿ ನೀರು ಮುಖಕ್ಕೆ ಹಾಕಿ ಎಬ್ಬಿಸಲು ಆಂಟಿ ಎದ್ದು, ದಮ್ಮಯ್ಯ ಅಂತೀನಿ ಬುಡಿ, ನಂಗೆ ಆಗ್ತಿಲ್ಲ ಅಮ್ಮ ಬುಡಿ ಅನ್ನಲು ರಾಜ ಗೌರಿ ಆಂಟಿಯ ಕಾಲು ಅಗಲಿಸಿ ಅವನದು ಹಿಡಿದು ಅವಳ ಒಳಗೆ ಹಾಕಿ ಮತ್ತೆ ಕೆಯ್ಯತೊಡಗಿದ. ಆಗ ಆಂಟಿ ಬುಡಿ ಬುಡಿ ಅಯ್ಯೋ ಆಗ್ತಿಲ್ಲ, ನೋವು ಅಮ್ಮ ಅಮ್ಮ ಅನ್ನುತ್ತಿದ್ದಳು. ಸ್ವಲ್ಪ ಹೊತ್ತು ಹಾಗೆ ಕೆದು ಆನಂದಿಸಿ ರಾಜ ಅವಳ ಒಳಗೆ ಇಳಿಸಿ ಎದ್ದು ಬಟ್ಟೆ ಹಾಕಿಕೊಂಡು, ನೋಡೆ ಚೀನಾಲಿ ಮುಂಡೆ, ವಿಷಯ ಯಾರಿಗೂ ಆದ್ರೂ ಗೊತ್ತಾದ್ರೆ ಗೊತ್ತಲ್ಲ, ಪರಿಣಾಮ ಮಾತ್ರ ಊರಲ್ಲಿ ಇರೋಕೆ ಆಗಲ್ಲ, ತೆಪ್ಪುಗೆ ಮನೆಗ ಹೋಗು ಎಂದು ಹೊರಟು ಹೋದ. ಈ ಕಡೆ ಇಳಿದ ರಸ ಒರೆಸಿಕೊಳ್ಳುತ್ತ ಗೌರಿ ಭಯಕ್ಕೆ ನೋವಲ್ಲಿ ಸೆರಗು ಪೂರಾ ಮುಚ್ಚಿಕೊಂಡು ಮನೆ ಹಾದಿ ಹಿಡಿದಳು.